ನಾವು ಬಂದರೆ ವಾರ್ಡ್ ಅಡ್ಡಾಡ್ತಿದ್ವಿ. ಆಮೇಲೆ ಎಸ್ಪೆಷಲಿ ಚಿಕ್ಕ ಚಿಕ್ಕ ಗಲ್ಲಿಗಳೇನೇನಿದೆ ಅಂದರೆ ಅವನು ಅಡ್ಡಾಡ್ತೀವಿ ನಾವು. ಸೊ ಅಲ್ಲಿ ಭಾಳ ಜನ ಸಿಗ್ತಾರೆ. ಆಮೇಲೆ ಅವ್ರದ್ದು ಏನೇನು ಬೇಡಿಕೆಗಳಿದ್ದಾವೆ ನಮ್ಮ ಮುಂದೆ ಇಡ್ತಾರೆ ಸರ್. ಏನೆಲ್ಲ ಬೇಡಿಕೆ ಇಟ್ಟಾರೆ ಸರ್? ಈಗ ಜಾಸ್ತಿ ಮೇನು ಬೇಸಿಕ್ ನೆಸೆಸಿಟೀಸ್ ಏನಿರ್ತಾವೆ ರೀ ಸರ್. ಸೊ ಈಗ ನಮ್ಮ ಹಿಂದ್ಗಡೆನೇ ಒಂದು ರಸ್ತೆ ನೋಡಿದ್ರಿ ಸರ್, ಅಲ್ಲಿ ಏನಾಗೈತೆ ರೀ ಸರ್, ಅಲ್ಲಿ ಒಂದು ಏನಂತಾರೆ ಚೇಂಬರ್ ಡ್ರೈನೇಜ್ ಸಿಸ್ಟಮ್ ಸೂವೇಜ್ ಸಿಸ್ಟಮ್ ಮಾಡ್ಯಾರ ಸರ್. ಬಟ್ ಏನಾಗೈತಿ ಅವಾಗ 1 ಫ್ಲೋರ್ ಮನೆಗಳಿದ್ದಾವೆ, ಈಗ ಪೂರ್ತಿ ರಸ್ತೆ 3 ಫ್ಲೋರ್ 4 ಫ್ಲೋರ್ ಮನೆಗಳಾಗ್ಯಾವ ಸರ್. ಸೊ ಅದು ಸೂವೇಜ್ ಸಿಸ್ಟಮು ಐತಿ, ರೋಡು ಐತಿ, ಸ್ಟಾಮ್ ವಾಟರ್ ಗಟ್ರು ಐತಿ, ರಾಜಕಾಲುವೆಗೆ ಕನೆಕ್ಷನ್ ಐತಿ. ಬಟ್ ಅವ್ರದ್ದೇನು ಬೇಡಿಕೆ ಈಗ ಚೂರು ರೋಡ್ ಕೆತ್ತಿ ಇನ್ನು ಒಂದು ಸೂವೇಜ್ ಸಿಸ್ಟಮ್ ಮಾಡಿಕೊಡ್ರಿ, ಆಮೇಲೆ ಅದನ್ನ ಮುಚ್ಚನ ಚೆನ್ನಾಗಾಗ್ತದೆ ಅಂತ. ಒಂದ್ ಕಡೆ ರಾಜನಾಯಕರು ತಮ್ಮ ಪರ ಪ್ರಚಾರ ಮಾಡ್ತಾರೆ, ತಾವು ಗಲ್ಲಿಗಳಲ್ಲಿ ಕೂಡ ಪ್ರಚಾರ ಮಾಡ್ತಿರ್ತಾರೆ. ಹ್ಞೂ ರೀ. ಒಂದು ಅಭಿಪ್ರಾಯ ಯಾವ ರೀತಿ ಇದೆ ಸರ್? ಹ್ಞೂ ರೀ, ಅದೇ ರೀ. ಯಾಕಂದ್ರೆ ಈಗ ಜನದ ಅಭಿಪ್ರಾಯ ತಿಳ್ಕೊಬೇಕಂದ್ರೆ ಅವ್ರ ಮನೆಗೆ ಹೋಗ್ಬೇಕ್ರಿ ಸರ್. ಅದು ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಊಟ ಮಾಡಿದ್ರೆ, ಒಂದು ಲೋಟ ನೀರು ಕುಡಿದ್ರೆ, ಒಂದು ಲೋಟ ಚಾಯ್ ಕುಡಿದ್ರೆ ಅರ್ಥ ಆಗ್ತದೆ ರೀ ಸರ್. ಅಲ್ಲಿರೋ ಸಮಸ್ಯೆಗಳು ಗೊತ್ತಾಗ್ತದೆ. ಹ್ಞೂ ರೀ ಸರ್, ಡೆಫಿನೆಟ್ಲಿ. ಈ ರಾಜನಾಯಕರು ಯಾರೆಲ್ಲ ಬರ್ತಾರೆ ಸರ್ ಮುಂದಿನ ಪ್ರಚಾರಕ್ಕೆ? ಎಲ್ಲರೂ ಬರ್ತಾರೆ ರೀ ಸರ್. ಇದು ಬೈ ಎಲೆಕ್ಷನ್ ಅಲ್ರಿ ಸರ್. ಸೊ ಭಾಳ ಜನ ಬಂದೇ ಬರ್ತಾರೆ ರೀ, ಎಲ್ಲ ಪಕ್ಷದವರು ಜನ ಬರ್ತಾರೆ ರೀ ಸರ್. ಜಮೀರ್ ಅಹಮದ್ ಬರ್ಬೋದು ಸರ್? ಡೆಫಿನೆಟ್ಲಿ ಬರ್ತಾರೆ ರೀ ಸರ್, ಡೆಫಿನೆಟ್ಲಿ. ಸಿಎಂ ಕೂಡ ಬರ್ತಾ ಇದ್ದಾರೆ ಸರ್. 2ನೇ ತಾರೀಕು ಬರ್ತೀವಿ, ಸಮರ್ಥ ಪ್ರಚಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹ್ಞೂ ರೀ, ಎಷ್ಟು ಆಂಕ್ಸಿಟಿ ಇದೆ ಸರ್? ಏನು ರೀ ಸರ್? ಎಷ್ಟು ಕ್ಯೂರಿಯಾಸಿಟಿ ಇದೆ ಅಂತ ಸರ್? ಸಿಎಂ ಕೂಡ ತಮ್ಮ ಪರವಾಗಿ ಅಯ್ಯೋ ಪ್ರಚಾರ ಭಾಳ ಮಾಡ್ತಿದ್ದಾರೆ. ಸಂತೋಷ ಆಯ್ತು ರೀ ಸರ್. ಯಾಕಂದರೆ ಸಿ ಎಮ್ ಸರ್ ನಮಗೆ ಒಂದು ಐಡಲ್ ಹಂಗೆ. ಆಮೇಲೆ ಸೊ ಅವ್ರು ಬಂದರೆ ಅವ್ರದ್ದು ಆಶೀರ್ವಾದ ಮತ್ತೆ ತಗೊಂಡ್ರೇನು ಮತ್ತೆ ಆಶೀರ್ವಾದ ತಗೊಂಡಂಗೆ ಅನ್ಸ್ತದೆ ರೀ ಸರ್. ಭಾಳ ಶಾಂತಿ ಸಿಗ್ತದೆ ನಮಗೆ ಸಿ ಎಮ್ ಸರ್ ಕಂಡಾಗ. ಸರ್ ಮೇಡಮ್ ಅವ್ರದ್ದು ಮಲ್ಲಣ್ಣ ಅವ್ರದ್ದು ಪ್ರಚಾರ ಎಲೆಕ್ಷನ್ ಮೂಮೆಂಟಲ್ಲಿ ಅವಾಗ ಬರೆಗಾಲಲ್ಲಿ ನಡೀತಾ ಇದ್ರಿ, ಇವಾಗ ನಿಮ್ಮ ಪ್ರಚಾರದರು ಬರೆಗಾಲಲ್ಲಿ ನಡೀತಿದ್ರ, ಇದ್ರದ್ದು ಏನು ವಿಶೇಷ? ನಮಗೆ ಬರಿಗಾಲನಲ್ಲಿ ನಡೆಯೋದು ನಮಗೆ ಅಭ್ಯಾಸ ಐತ್ರಿ ಅಷ್ಟೇ ಸರ್. ನೀವು ಎಲ್ಲರೂ ಜಾಸ್ತಿ ಯಾಕೆ ತಲೆ ಕೆಡ್ಸ್ಕೊಂತೀರಿ? ಓವರಾಲ್ ಆಗಿ ಏನು ರೀ ಸರ್? ಪ್ರಚಾರ ಬಗ್ಗೆ ಇನ್ನೂ ಸ್ವಲ್ಪ ಪ್ರಚಾರ ಬೇಕು, ಒಬ್ಬ ಸ್ಟಾರ್ ಪ್ರಚಾರಕನ ಕರೆಸುವಂತ ಯೋಚನೆ ಇಲ್ರಿ, ಇದು ಸ್ಟಾರ್ ಪ್ರಚಾರಕರಿಗಿಂತ ಈಗ ನೀವು ನೋಡ್ತೀರಿ ಭಾಳ ಸ್ಟಾರ್ ಪ್ರಚಾರಕರು ಬರ್ತಾರೆ ಪ್ರತಿ ಪಕ್ಷದಲ್ಲಿ. ಬಟ್ ಮುಖ್ಯವಾಗಿ ಕ್ಯಾಂಡಿಡೇಟ್ ಏನಿದ್ದಾರೆ ಪ್ರತಿಯೊಂದು ಮನೆ ವಿಸಿಟ್ ಮಾಡೋದು ಮುಖ್ಯ ಸರ್. ಎಲ್ಲರೂ ಭೇಟಿ ಆದರೆ ಮುಖ್ಯ ಸರ್. ಆಮೇಲೆ ಈಗ ನಾವು ಯಾಕೆ ಮನೆ ಅಡ್ಡಾಡ್ತೀವಿ ಅಂದರೆ, ಒಂದು 5-10 ಮನೆಗಳ್ನೆಲ್ಲ ಒಬ್ಬರ ಬಂದು ನಮಗೆ ತಿಳಿಸ್ತಾರೆ ರೀ ಸ್ಪಷ್ಟವಾಗಿ, ನಮ್ದು ಇದು ಬೇಡಿಕೆಗಳಿದ್ದಾವೆ, ಹಿಂಗೆ ಬಗೆಹರಿಸ್ರಿ ಅಂತ. ಯಾಕಂದರೆ ಅದೇ ಒಬ್ಬರು MLA ಅವ್ರದ್ದು ಜಿಮ್ಮೆದಾರಿ, ಒಂದು ಅವ್ರದ್ದು ಕೆಲಸ ಅದೇ. ಇವಾಗ ಬಿಜೆಪಿಯಲ್ಲಿ ಎಲ್ಲ ನಾಯಕರು ಒಟ್ಟಿಗೆ ಸೇರಿ ಎಲ್ಲ ಪ್ರಚಾರದಲ್ಲಿ ಇರ್ತಾರೆ ಸರ್, ಆದರೆ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ಸಲ್ಲಿ ಅದು ಇಲ್ಲ ಅಂತ ಕಂಡು ಬರುತ್ತೆ. ಹೆಂಗೆ ರೀ ಸರ್? ಬಿಜೆಪಿಯಲ್ಲಿ ಎಲ್ಲ ನಾಯಕರು ಒಂದುಗೂಡಿ ಪ್ರಚಾರದಲ್ಲಿ ಭಾಗವಹಿಸ್ತಿದ್ದಾರೆ, ಆದ್ರೆ ಕಾಂಗ್ರೆಸ್ ಅಲ್ಲಿ ಎಲ್ಲೋ ನಾಯಕರುಗಳೆಲ್ಲ ಒಂದ್ ಕಡೆ ಸೇರಿ ಪ್ರಚಾರ ಮಾಡ್ತಾ ಇಲ್ಲ ಅನ್ನೋದು. ಇಲ್ಲ ಸರ್, ಅದು ನಾವು ಹಂಗೆ ಲೆಕ್ಕ ಹಾಕಲ್ರಿ ಸರ್. ಎಲ್ಲರೂ ನಾಯಕರು ಯಾರಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ, ಅವ್ರವ್ರದ್ದು ವಾರ್ಡ್ಗಳು ಅವ್ರವ್ರ ಗ್ರಾಮಗಳನ್ನ ನೋಡ್ಕೊಂತಿದ್ದಾರೆ ಸರ್. ಈಗ ನೋಡ್ರಿ BJP ನಾನು ನೋಡ್ದಂಗೆ ನೀವೆಲ್ಲರೂ ನೋಡ್ದಂಗೆ ಪ್ರತಿ ಸಲ 5 ಜನ ಜೊತೆಗೆ ಮಾಡಬೇಕು, ಮತ್ತೆ ತೋರಿಸ್ಕೋಬೇಕು ಜೊತೆಗಿದ್ದೀವಿ ಅಂದರೆ ಅದೇ ಪ್ರಶ್ನೆ ಹುಡ್ತದೆ, ನಿಜ ಜೊತೆಗೆ ಇದ್ದೀರಾ ನೀವು? ಯಾಕಂದರೆ ಪ್ರತಿ ಎಲೆಕ್ಷನ್ನಲ್ಲೂ ನೋಡಿವ್ರಿ ಸರ್, ಯಾವಾಗಲೂ ಒಬ್ಬರ ಇಬ್ಬರು ಈ ಅದರಲ್ಲಿ ಕೈ ಕೊಟ್ಟಾರೆ. ಓಕೆ, ಥ್ಯಾಂಕ್ ಯು.